ಸರಿ, ಸಿಎಂ ಡಿಸಿಎಂ ನಡುವೆ ಏನ್ ನಡೀತಾ ಇದೆ? ರಾಜ್ಯದ ಜನರು, ಅದರಲ್ಲೂ ಈ ಬಾರಿ ಮತದಾರರು ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಆದ್ಮೇಲೆ ಆಡಳಿತ ಯಂತ್ರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಕಳೆದ 2.5 ವರ್ಷದಿಂದಲೂ ಕೂಡ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರನೆ ಹೆಚ್ಚು ಚರ್ಚೆ ಆಗ್ತಿದೆ ಅನ್ನೋ ಅಸಮಾಧಾನ ವಿರೋಧ ಪಕ್ಷಕ್ಕೂ ಕೂಡ ಇದೇ ಅಸ್ತ್ರ ಆಗಿದೆ. ಏನ್ ನಡೀತಿದೆ ಸಿಎಂ ಡಿಸಿಎಂ ನಡುವೆ? ಏನೂ ನಡೀತಾ ಇಲ್ಲ. ಬಹುಶಃ ನಾನು ಇದನ್ನು ಹೇಳಿದ್ರೆ ತಮಗೆ ನಿರಾಸೆ ಆಗ್ಬೋದು, ಆದರೆ ಏನೂ ನಡೀತಾ ಇಲ್ಲ. ಅವರಿಬ್ಬರು ನಾನು ಈಗಾಗಲೇ ಹೇಳಿದಾಗೆ ಜೊತೆಗಿದ್ದಾರೆ, ಭಾಳ ಹೆಚ್ಚು ಆತ್ಮೀಯತೆಯಿಂದ ಇದ್ದಾರೆ, ಸ್ನೇಹಾಚಾರದಿಂದ ಇದ್ದಾರೆ. ಆದರೆ ಅದು ಸುದ್ದಿ ಅಲ್ವಲ್ಲ. ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜೊತೆಗಿದ್ದಾರೆ, ಆತ್ಮೀಯತೆಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ಸುದ್ದಿ ಆಗೋದಿಲ್ಲ. ಅದರಿಂದ ಇವತ್ತು ಅವರು ಒಬ್ಬರು ಒಂದು ಕಡೆ ನೋಡಲಿಲ್ಲ, ಇನ್ನೊಂದು ಕಡೆ ಮಾತಾಡಲಿಲ್ಲ, ಒಬ್ಬರು ಊಟಕ್ಕೆ ಕರೆದ್ರು, ಇನ್ನೊಬ್ರು ಕರೆದ್ರು, ಇದೇ ಸುದ್ದಿ ಆಗಿಬಿಟ್ಟಿದೆ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ ಇದರಲ್ಲಿ. ಇದು ಭಾರಿ ಚರ್ಚೆ, ಇವತ್ತು ಹೆಚ್ಚಾಗಿ ಚರ್ಚೆಗೆ ಮಾತ್ರ ಅವಕಾಶ ಆಗಿದೆ ಬಿಟ್ಟರೆ ಈಗ ಒಳಗಡೆ ಇರುವಂಥ ಶಾಸಕರಿಗೆ ಮತ್ತು ಇರುವಂಥ ಪಕ್ಷದ ನಾಯಕರಿಗೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತಿಳಿದಿದೆ. ಅವರ ಇಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇಬ್ಬರು ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷದ ಒಬ್ಬರು ಅಧ್ಯಕ್ಷರಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರು ಇನ್ನೊಬ್ಬರಿದ್ದಾರೆ. ಜೊತೆಯಲ್ಲಿ ಇಬ್ಬರು ಕೂಡ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಆಡಳಿತ ಭಾಳ ಚೆನ್ನಾಗಿ ಚುರುಕಾಗೇ ನಡೀತಾ ಇದೆ. ಮತ್ತು ಇಬ್ಬರು ಕೂಡ ಹೆಚ್ಚಿನ ಸಮಯವನ್ನು ಶ್ರಮೆಪಟ್ಟು ಆಡಳಿತ ನಡೆಸೋದ್ರಲ್ಲಿ ಗಮನ ಹರಿಸಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸುದ್ದಿಗಳಿಗೆ ಏನು ಕೊರತೆ ಇಲ್ಲ ಸರ್, ಬಟ್ ಸುದ್ದಿ ಕೊಡ್ತಿರೋರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಇರೋರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳದೆ ಹೋದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಈಗಷ್ಟೇ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ, 5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಅವ್ರು ಹೇಳದೇ ಇದ್ದಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಸೊ ಸುದ್ದಿ ಮಾಡೋ ಬರ ಮಾಧ್ಯಮಕ್ಕಿದೆ ಅನ್ನೋದಕ್ಕಿಂತ ಸುದ್ದಿ ಕೊಡೋ ಬರ ಕಾಂಗ್ರೆಸ್ ಪಕ್ಷದವರಿಗೆ ಇದೆಯಾ ಅನ್ನೋ ಅನುಮಾನ. ಅಲ್ಲ, ಬರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುದ್ದಿಗಾರರನ್ನ ಕರೆದು ಈ ರೀತಿಯಾಗಿ ಮಾತುಗಳನ್ನು ಹೇಳಿಲ್ಲ. ಈಗ ಅಸೆಂಬ್ಲಿಯಿಂದ ಆಚೆ ಹೋಗ್ತಾ ಇದ್ದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರ ಬರ್ತದೆ. ಒಂದು ರೀತಿಯಾಗಿ ಒಂದೊಂದು ಸತಿ ಆತುರದಲ್ಲಿ ಒಂದು ಉತ್ತರ ಇರ್ತದೆ, ಇನ್ನೊಬ್ಬರು ಪ್ರತಿಕ್ರಿಯೆಯಾಗಿ ಉತ್ತರ ಕೊಡ್ತಾರೆ. ಇದನ್ನು ನಾವು ತಗೊಂಡು ಇಡೀ ದಿವಸ ಅದೇ ಚರ್ಚೆ ಆಗಿದೆ ಅಂತ ಹೇಳಿದ್ದೇನೆ ಹೊರತು ನಾನೇನು ಮಾಧ್ಯಮದವ್ರಿಗೆ ಸುದ್ದಿಯ ಬರ ಇದೆ ಅಂತ ನಾನು ಹೇಳಿಕೊಡಿಲ್ಲ. ನಿಮ್ಗೆ ಭಾಳಷ್ಟು ಒಳ್ಳೆ ಸುದ್ದಿ ಇದೆ, ಮಾಡ್ತಾನೂ ಇದ್ದೀರಾ. ಆದರೆ ಇದು ಈಗ ಅವ್ರಿಗೆ ಹೋಗಿ ಮೈಕಿಟ್ಟು ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಅಲ್ವಾ? ಸೊ ನಾವು ಇದನ್ನೆಲ್ಲವನ್ನು ಇನ್ ಕಾಂಟೆಕ್ಸ್ಟ್ ನೋಡಬೇಕು. ಯಾವ ಕಾಂಟೆಕ್ಸ್ಟಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಎಷ್ಟು ಬಾರಿ ಕೇಳಿದ್ದಾರೆ, ಅವಾಗ ಯಾವ ರೀತಿಯಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಯಾವುದು ಅವರ ಅಂತರಾಳದ ಮಾತು, ಯಾವುದು ಬರೀ ಒಂದು ಪ್ರತಿಕ್ರಿಯೆ, ಇದೆಲ್ಲವನ್ನ ನೋಡಬೇಕಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ಎಸ್ ಪೊನ್ನಣ್ಣ ಅವರು ಕೂಡ ಮೈಕ್ ಇಟ್ಟು ಪ್ರಶ್ನೆ ಕೇಳಿದಾಗ ಬಹಳ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ತೀರಿ. ಫಾರ್ ಎಕ್ಸಾಂಪಲ್, ಈಗಷ್ಟೇ ಈ ಮೆಸೆಂಜರ್ ಬಗ್ಗೆ ಕೇಳಿದಾಗ ನಿಮಗೆ ಎಷ್ಟು ಗೊತ್ತು, ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳಿದ್ರಿ. ಬಟ್ ಈ ಬ್ಯಾಲೆನ್ಸ್, ಪೊನ್ನಣ್ಣ ಅವರಿಗಿರುವಂತಹ ಮಾತಿನ ಬ್ಯಾಲೆನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಕಳ್ಕೊಂಡ್ಬಿಟ್ಟಿದ್ದಾರಾ ಅಂತ ಹೇಳಿ? ಇಲ್ಲ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರೂ ಅವರವರ ವ್ಯಕ್ತಿತ್ವ ಒಂದೊಂದು ರೀತಿಯಾಗಿರ್ತದೆ. ಕೆಲವರು ಭಾವನಾತ್ಮಕವಾಗಿರ್ತಾರೆ, ಕೆಲವರು ಒಂದು ರೀತಿಯಾಗಿ ಆತುರದಲ್ಲಿರ್ತಾರೆ, ಕೆಲವರು ಸಮಾಧಾನವಾಗಿರ್ತಾರೆ. ಎಲ್ಲರ ವ್ಯಕ್ತಿತ್ವವನ್ನು ಸೇರಿ ಎಲ್ಲರೂ ಸೇರಿ ಜೊತೆಗಿದ್ದಾಗ ಮಾತ್ರ ಒಂದು ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನು ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಪ್ರಶ್ನೆ ಕೇಳಿದಾಗ ಉತ್ತರ ನೀಡಬೇಕಾಗುತ್ತೆ. ಆ ಉತ್ತರದ ಸಮಯದಲ್ಲಿ ಆಗಿನ ಸಂದರ್ಭ ಏನಿರ್ತದೆ, ಮನಸ್ಥಿತಿ ಯಾವುದಿರ್ತದೆ, ಏನು ಭಾವನೆಗಳಿರ್ತದೆ ಅವರ ಒಳಗಡೆ. ಯಾಕಂದರೆ ಎಲ್ಲ ಶಾಸಕರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಭಾಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ, ರಾಜಕೀಯ ವಾತಾವರಣಗಳನ್ನು ನೋಡ್ಕೊಂಡಿರ್ತಾರೆ. ಇದೆಲ್ಲವನ್ನು ಕೂಡ ಮತ್ತು ಬೇರೆ ಬೇರೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವತ್ತನೇ ಸಂದರ್ಭ ಯಾವ ರೀತಿ ಇರ್ತದೆ, ಏನಾಗಿರ್ತದೆ ಗೊತ್ತಿರೋದಿಲ್ಲ. ಈಗ ಮಾಧ್ಯಮದವ್ರಿಗೂ ಕೂಡ ನಾನು ದೋಷಿಸ್ಲಿಕ್ಕಾಗೋದಿಲ್ಲ. ಆದರೆ ಬರ್ತಾ ಇರ್ತದೆ, ಏನೋ ಒಂದು ಚರ್ಚೆ ಆಗಿರ್ತದೋ ಅಥವಾ ಯಾರ ಜೊತೆ ವಾದ ಆಗಿರ್ತದೆ, ಆಗ ಬಂದಾಗ ಕೇಳಿದಾಗ ಏನೋ ಒಂದು ಉತ್ತರ ಬರ್ತದೆ. ಆದರೆ ನಾನೇನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೇ ಅವ್ರ ಅಭಿಪ್ರಾಯವನ್ನು, ಅದು ನೈಜವಾದಂಥ ಅಭಿಪ್ರಾಯ, ಅದನ್ನು ನೀವು ತಗೊಂಡು ವಿತರಣೆ ಮಾಡುವಂಥ ಒಂದು ಸುದ್ದಿ ಅಂತ ಹೇಳಿದ್ರೆ ಅವರು ಮಾಧ್ಯಮದವ್ರನ್ನ ಕರೆದು, ಈಗ ನಾನು ಇಲ್ಲಿ ತಮ್ಮ ಆಹ್ವಾನಕ್ಕೆ ಬಂದು ಕೂತಿ ನೇರವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳುವಂಥ ಮಾತಿಗೆ ತೂಕ ಇರ್ತದೆ. ನಾನೀಗ ಇದಾಗಿದ್ಮೇಲೆ ಆಚೆ ಹೋಗ್ತಾ ಒಂದು 15 ಜನ ಮಾಧ್ಯಮದವರು ಹಿಡಿದು ಮೈಕ್ ಹಿಡಿದು 4-5 ಪ್ರಶ್ನೆ ಕೇಳಿದಾಗ ಏನೋ ಒಂದು ಹೇಳಿರುವಂಥದ್ದು ಸಹ ಆಗ್ತದೆ ಒಂದೊಂದು ಸತಿ. ಆದರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋಕ್ಕಾಗೋದಿಲ್ಲ. ಸರಿ, ಸಿಎಂ ಡಿಸಿಎಂ ನಡುವೆ ಏನ್ ನಡೀತಾ ಇದೆ? ರಾಜ್ಯದ ಜನರು, ಅದರಲ್ಲೂ ಈ ಬಾರಿ ಮತದಾರರು ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಆದ್ಮೇಲೆ ಆಡಳಿತ ಯಂತ್ರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಕಳೆದ 2.5 ವರ್ಷದಿಂದಲೂ ಕೂಡ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರನೆ ಹೆಚ್ಚು ಚರ್ಚೆ ಆಗ್ತಿದೆ ಅನ್ನೋ ಅಸಮಾಧಾನ ವಿರೋಧ ಪಕ್ಷಕ್ಕೂ ಕೂಡ ಇದೇ ಅಸ್ತ್ರ ಆಗಿದೆ. ಏನ್ ನಡೀತಿದೆ ಸಿಎಂ ಡಿಸಿಎಂ ನಡುವೆ? ಏನೂ ನಡೀತಾ ಇಲ್ಲ.
ಬಹುಶಃ ನಾನು ಇದನ್ನು ಹೇಳಿದ್ರೆ ತಮಗೆ ನಿರಾಸೆ ಆಗ್ಬೋದು, ಆದರೆ ಏನೂ ನಡೀತಾ ಇಲ್ಲ. ಅವರಿಬ್ಬರು ನಾನು ಈಗಾಗಲೇ ಹೇಳಿದಾಗೆ ಜೊತೆಗಿದ್ದಾರೆ, ಭಾಳ ಹೆಚ್ಚು ಆತ್ಮೀಯತೆಯಿಂದ ಇದ್ದಾರೆ, ಸ್ನೇಹಾಚಾರದಿಂದ ಇದ್ದಾರೆ. ಆದರೆ ಅದು ಸುದ್ದಿ ಅಲ್ವಲ್ಲ. ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜೊತೆಗಿದ್ದಾರೆ, ಆತ್ಮೀಯತೆಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ಸುದ್ದಿ ಆಗೋದಿಲ್ಲ. ಅದರಿಂದ ಇವತ್ತು ಅವರು ಒಬ್ಬರು ಒಂದು ಕಡೆ ನೋಡಲಿಲ್ಲ, ಇನ್ನೊಂದು ಕಡೆ ಮಾತಾಡಲಿಲ್ಲ, ಒಬ್ಬರು ಊಟಕ್ಕೆ ಕರೆದ್ರು, ಇನ್ನೊಬ್ರು ಕರೆದ್ರು, ಇದೇ ಸುದ್ದಿ ಆಗಿಬಿಟ್ಟಿದೆ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ ಇದರಲ್ಲಿ. ಇದು ಭಾರಿ ಚರ್ಚೆ, ಇವತ್ತು ಹೆಚ್ಚಾಗಿ ಚರ್ಚೆಗೆ ಮಾತ್ರ ಅವಕಾಶ ಆಗಿದೆ ಬಿಟ್ಟರೆ ಈಗ ಒಳಗಡೆ ಇರುವಂಥ ಶಾಸಕರಿಗೆ ಮತ್ತು ಇರುವಂಥ ಪಕ್ಷದ ನಾಯಕರಿಗೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತಿಳಿದಿದೆ. ಅವರ ಇಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇಬ್ಬರು ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷದ ಒಬ್ಬರು ಅಧ್ಯಕ್ಷರಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರು ಇನ್ನೊಬ್ಬರಿದ್ದಾರೆ. ಜೊತೆಯಲ್ಲಿ ಇಬ್ಬರು ಕೂಡ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಆಡಳಿತ ಭಾಳ ಚೆನ್ನಾಗಿ ಚುರುಕಾಗೇ ನಡೀತಾ ಇದೆ. ಮತ್ತು ಇಬ್ಬರು ಕೂಡ ಹೆಚ್ಚಿನ ಸಮಯವನ್ನು ಶ್ರಮೆಪಟ್ಟು ಆಡಳಿತ ನಡೆಸೋದ್ರಲ್ಲಿ ಗಮನ ಹರಿಸಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸುದ್ದಿಗಳಿಗೆ ಏನು ಕೊರತೆ ಇಲ್ಲ ಸರ್, ಬಟ್ ಸುದ್ದಿ ಕೊಡ್ತಿರೋರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಇಕ್ಬಾಲ್ ಹುಸೇನ್ ಅವರು DCM ಇರೋರು CM ಆಗೇ ಆಗ್ತಾರೆ ಅಂತ ಹೇಳದೆ ಹೋದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಈಗಷ್ಟೇ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ, 5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಅವ್ರು ಹೇಳದೇ ಇದ್ದಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಸೊ ಸುದ್ದಿ ಮಾಡೋ ಬರ ಮಾಧ್ಯಮಕ್ಕಿದೆ ಅನ್ನೋದಕ್ಕಿಂತ ಸುದ್ದಿ ಕೊಡೋ ಬರ ಕಾಂಗ್ರೆಸ್ ಪಕ್ಷದವರಿಗೆ ಇದೆಯಾ ಅನ್ನೋ ಅನುಮಾನ. ಅಲ್ಲ, ಬರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುದ್ದಿಗಾರರನ್ನು ಕರೆದು ಈ ರೀತಿಯಾಗಿ ಮಾತುಗಳನ್ನು ಹೇಳಿಲ್ಲ. ಈಗ ಅಸೆಂಬ್ಲಿಯಿಂದ ಆಚೆ ಹೋಗ್ತಾ ಇದ್ದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರ ಬರ್ತದೆ. ಒಂದು ರೀತಿಯಾಗಿ ಒಂದೊಂದು ಸತಿ ಆತುರದಲ್ಲಿ ಒಂದು ಉತ್ತರ ಇರ್ತದೆ, ಇನ್ನೊಬ್ಬರು ಪ್ರತಿಕ್ರಿಯೆಯಾಗಿ ಉತ್ತರ ಕೊಡ್ತಾರೆ. ಇದನ್ನು ನಾವು ತಗೊಂಡು ಇಡೀ ದಿವಸ ಅದೇ ಚರ್ಚೆ ಆಗಿದೆ ಅಂತ ಹೇಳಿದ್ದೇನೆ ಹೊರತು ನಾನೇನು ಮಾಧ್ಯಮದವ್ರಿಗೆ ಸುದ್ದಿಯ ಬರ ಇದೆ ಅಂತ ನಾನು ಹೇಳಿಕೊಡಿಲ್ಲ. ನಿಮ್ಗೆ ಭಾಳಷ್ಟು ಒಳ್ಳೆ ಸುದ್ದಿ ಇದೆ, ಮಾಡ್ತಾನೂ ಇದ್ದೀರಾ. ಆದರೆ ಇದು ಈಗ ಅವ್ರಿಗೆ ಹೋಗಿ ಮೈಕ್ ಇಟ್ಟು ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಅಲ್ವಾ? ಸೊ ನಾವು ಇದನ್ನೆಲ್ಲವನ್ನು ಇನ್ ಕಾಂಟೆಕ್ಸ್ಟ್ ನೋಡಬೇಕು. ಯಾವ ಕಾಂಟೆಕ್ಸ್ಟಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಎಷ್ಟು ಬಾರಿ ಕೇಳಿದ್ದಾರೆ, ಅವಾಗ ಯಾವ ರೀತಿಯಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಯಾವುದು ಅವರ ಅಂತರಾಳದ ಮಾತು, ಯಾವುದು ಬರೀ ಒಂದು ಪ್ರತಿಕ್ರಿಯೆ, ಇದೆಲ್ಲವನ್ನು ನೋಡಬೇಕಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. AS ಪೊನ್ನಣ್ಣ ಅವರು ಕೂಡ ಮೈಕ್ ಇಟ್ಟು ಪ್ರಶ್ನೆ ಕೇಳಿದಾಗ ಬಹಳ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ಈಗಷ್ಟೇ ಈ ಮೆಸೆಂಜರ್ ಬಗ್ಗೆ ಕೇಳಿದಾಗ ನಿಮಗೆ ಎಷ್ಟು ಗೊತ್ತು, ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳಿದ್ರಿ. ಬಟ್ ಈ ಬ್ಯಾಲೆನ್ಸ್, ಪೊನ್ನಣ್ಣ ಅವರಿಗಿರುವಂತಹ ಮಾತಿನ ಬ್ಯಾಲೆನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಕಳ್ಕೊಂಡ್ಬಿಟ್ಟಿದ್ದಾರಾ ಅಂತ ಹೇಳಿ. ಇಲ್ಲ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರೂ ಅವರವರ ವ್ಯಕ್ತಿತ್ವ ಒಂದೊಂದು ರೀತಿಯಾಗಿರ್ತದೆ. ಕೆಲವರು ಭಾವನಾತ್ಮಕವಾಗಿರ್ತಾರೆ, ಕೆಲವರು ಒಂದು ರೀತಿಯಾಗಿ ಆತುರದಲ್ಲಿರ್ತಾರೆ, ಕೆಲವರು ಸಮಾಧಾನವಾಗಿರ್ತಾರೆ. ಎಲ್ಲರ ವ್ಯಕ್ತಿತ್ವವನ್ನು ಸೇರಿ ಎಲ್ಲರೂ ಸೇರಿ ಜೊತೆಗಿದ್ದಾಗ ಮಾತ್ರ ಒಂದು ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನು ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಪ್ರಶ್ನೆ ಕೇಳಿದಾಗ ಉತ್ತರ ನೀಡಬೇಕಾಗುತ್ತೆ. ಆ ಉತ್ತರದ ಸಮಯದಲ್ಲಿ ಆಗಿನ ಸಂದರ್ಭ ಏನಿರ್ತದೆ, ಮನಸ್ಥಿತಿ ಯಾವುದಿರ್ತದೆ, ಏನು ಭಾವನೆಗಳಿರ್ತದೆ ಅವರ ಒಳಗಡೆ. ಯಾಕಂದರೆ ಎಲ್ಲ ಶಾಸಕರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಭಾಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ, ರಾಜಕೀಯ ವಾತಾವರಣಗಳನ್ನು ನೋಡ್ಕೊಂಡಿರ್ತಾರೆ. ಇದೆಲ್ಲವನ್ನು ಕೂಡ ಮತ್ತು ಬೇರೆ ಬೇರೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವತ್ತನೇ ಸಂದರ್ಭ ಯಾವ ರೀತಿ ಇರ್ತದೆ, ಏನಾಗಿರ್ತದೆ ಗೊತ್ತಿರೋದಿಲ್ಲ. ಈಗ ಮಾಧ್ಯಮದವ್ರಿಗೂ ಕೂಡ ನಾನು ದೋಷಿಸ್ಲಿಕ್ಕಾಗೋದಿಲ್ಲ. ಆದರೆ ಬರ್ತಾ ಇರ್ತದೆ, ಏನೋ ಒಂದು ಚರ್ಚೆ ಆಗಿರ್ತದೋ ಅಥವಾ ಯಾರ ಜೊತೆ ವಾದ ಆಗಿರ್ತದೆ, ಆಗ ಬಂದಾಗ ಕೇಳಿದಾಗ ಏನೋ ಒಂದು ಉತ್ತರ ಬರ್ತದೆ. ಆದರೆ ನಾನೇನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೇ ಅವ್ರ ಅಭಿಪ್ರಾಯವನ್ನು, ಅದು ನೈಜವಾದಂಥ ಅಭಿಪ್ರಾಯ, ಅದನ್ನು ನೀವು ತಗೊಂಡು ವಿತರಣೆ ಮಾಡುವಂಥ ಒಂದು ಸುದ್ದಿ ಅಂತ ಹೇಳಿದ್ರೆ ಅವರು ಮಾಧ್ಯಮದವ್ರನ್ನ ಕರೆದು, ಈಗ ನಾನು ಇಲ್ಲಿ ತಮ್ಮ ಆಹ್ವಾನಕ್ಕೆ ಬಂದು ಕೂತಿ ನೇರವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳುವಂಥ ಮಾತಿಗೆ ತೂಕ ಇರ್ತದೆ. ನಾನೀಗ ಇದಾಗಿದ್ಮೇಲೆ ಆಚೆ ಹೋಗ್ತಾ ಒಂದು 15 ಜನ ಮಾಧ್ಯಮದವರು ಹಿಡಿದು ಮೈಕ್ ಹಿಡಿದು 4-5 ಪ್ರಶ್ನೆ ಕೇಳಿದಾಗ ಏನೋ ಒಂದು ಹೇಳಿರೋಂಥದ್ದು ಸಹ ಆಗ್ತದೆ ಒಂದೊಂದು ಸತಿ. ಆದರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋಕ್ಕಾಗೋದಿಲ್ಲ.